ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಗಲಿಲ್ಲ. ಈ ದಿನ ಹೇಳಲಿಕ್ಕೆ ಧೈರ್ಯವಿದೆಯಾ? ನಾನು ಇಷ್ಟು ವರ್ಷ ಜೀವನ ಮಾಡಿದ್ದೀನಿ, ನನ್ನ ಜೀವನದಲ್ಲಿ ಇಂಥದ್ದು ಸಿಕ್ಕಿತು. ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೀನಿ, ಶಾಪದಿಂದ ಬಿಡುಗಡೆ ಹೊಂದಿದ್ದೀನಿ. ನನಗೆ ನೆಮ್ಮದಿ ಇದೆ, ಶಾಂತಿ ಇದೆ, ಸಂತೋಷವಿದೆ. ನಾನು ಸತ್ತು ಹೋಗಿದ್ರೆ ದೇವರ ರಾಜ್ಯಕ್ಕೆ ನಾನು ಹೋಗ್ತೀನಿ ಅಂತ ಹೇಳಲಿಕ್ಕೆ ಧೈರ್ಯ ಇದೆಯಾ? ಧೈರ್ಯವಿರಬೇಕಂದ್ರೆ ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ನಾವು ಅವಲಂಬಿಸಬೇಕು. ಇಲ್ಲಿರುವಂಥ ಭಕ್ತನ ಹೇಳ್ತಿದ್ದಾನೆ, ಸ್ವಾಮಿ ನಾನು ಸೋತು ಹೋಗಿದ್ದೀನಪ್ಪ. ಅಷ್ಟು ಮಾತ್ರವಲ್ಲ, ಈತ ಹೇಳ್ತಾ ಇರುವ ಮಾತೇನೆಂದರೆ ಲೋಕನ ಬರೆಸುವಾರ್ತೆ 5ನೇ ಅಧ್ಯಾಯ 8ನೇ ವಚನದಲ್ಲಿ, ಸ್ವಾಮಿ ನಾನು ಪಾಪಾತ್ಮನು. ನೀನು ಪಾಪಾತ್ಮನಾಗಿದ್ದೀಯೋ ಪುಣ್ಯಾತ್ಮನಾಗಿದ್ದೀಯೋ ಹೆಂಗೆ ಗೊತ್ತಾಗ್ತದ? ನಮ್ಮ ಜೀವನದಲ್ಲಿ ನಾವು ನಮ್ಮ ಪಾಪವನ್ನು ಅರಿಯಬೇಕು, ನಮ್ಮ ಪಾಪವನ್ನು ನಾವು ಗುರುತಿಸಬೇಕು. ನಾವೆಷ್ಟು ದೌರ್ಭಾಗ್ಯಗಳು ನಾವು ಆಲೋಚನೆ ಮಾಡಬೇಕು.